वाय मंजुनाथ यांच्या घरी ईडीची छापेमारी ही नेहमीच्या प्रक्रियेचा भाग असू शकते. आताच कोणताही निष्कर्ष काढणे शक्य नाही, असे सार्वजनिक बांधकाम विभागाचे मंत्री सतीश जारकीहोळी यांनी सांगितले. बुधवारी रायबाग तालुक्यातील हारुगेरी गावामध्ये पत्रकारांशी ते बोलत होते. ईडीची छापेमारी नेमकी का झाली हे अद्याप स्पष्ट झालेले नाही. माहिती मिळाल्यानंतरच संपूर्ण चित्र समोर येईल. उद्यापर्यंत थांबूया. छाप्याचा उद्देश काय आहे आणि कोणती कागदपत्रे मागवली आहेत याची पडताळणी करू, असे त्यांनी सांगितले. ಗೊತ್ತಿಲ್ಲ, ಅದು ಇನ್ನೂ ನಿಮಿಷ ಆಗಬೇಕು. ಎದಕ್ಕೆ ಮಾಡಿದ್ದಾರೆ ಏನು ನಮಗೂ ಗೊತ್ತಿಲ್ಲ. ಅದು ಹೊರಗೆ ಬಂದ ಮೇಲೆ ಗೊತ್ತಾಗಲ್ಲ ಎದಕ್ಕೆ ಮಾಡಿದ್ದಾರೆ ಅಂತ. ಮಾಹಿತಿ ಬರೋರಿಗೆ ಏನು ಹೇಳಲಿಕ್ಕಾಗಲ್ಲ ಹಿಂಗೆ ಅಂತ ಸ್ಪಷ್ಟವಾಗಿ. ವೇಟ್ ಮಾಡೋಣ, ನಾಳೆವರೆಗೆ ಗೊತ್ತಾಗುತ್ತೆ ಏನು ರೀಸನು. ಆವಾಗ ಅದಕ್ಕೇನು ಹೇಳಲಿಕ್ಕೆ ಅನುಕೂಲ ಆಗ್ತದೆ. ಅಂದರೆ ಮತ್ತೊಂದು ಕಡೆ ಅಂತಂದ್ರೆ ಜಾರಕಿಹೊಳಿ ಕುಟುಂಬದ ಈ ಕಡೆ ನಿಮ್ಮ ಬಾಮೈದ ಬೇರೆ ಸರ್ ಅವರು ಇರ್ಬೋದು. ಅದು ನೋಡೋಣ, ಮಾಹಿತಿ ಬರದೆ ಏನು ಹೇಳಲಿಕ್ಕಾಗಲ್ಲ. ಯಾವ ರೀಸನ್ಗೆ ಅವರು ರೇಡ್ ಮಾಡಿದ್ದಾರೆ, ಅವ್ರು ಏನು ಕೇಳಿದ್ದಾರೆ ದಾಖಲೆ, ಏನು ಅವ್ರು ಕೊಡಬೇಕು. ಮತ್ತು ನಾಳೆ ಮಟ್ಟ ವೇಟ್ ಮಾಡೋಣ, ಏನಂತ ಅರ್ಜೆಂಟ್ ಏನಿಲ್ಲ. ಇವತ್ತು ಅಟ್ ಎ ಟೈಮ್ 7 ಕಡೆನೂ ಆಗಿದೆ ಸರ್. ಯಾವುದಾದ್ರು 7 ಕಡೆ ಆಗಿರ್ಬೋದು, 8-10 ಆಗಿರ್ಬೋದು, ಅದು ಗೊತ್ತಿಲ್ಲ. ಟಿ ವಿಯಲ್ಲಿ ಬರ್ತಾರೆ, ನಾವು ನೋಡಿದ್ವಿ ಅಷ್ಟೇ. ಸೊ ನಾಳೆಗೆ ಅದ್ರ ಬಗ್ಗೆ ಹೇಳೋಣ, ಮಾಹಿತಿ ಸಿಕ್ಕಾಗ ಹೇಳ್ತೀವಿ. ಸರ್ ರಾಜಕೀಯ ಇಲ್ಲ ಅಂತ ಈಗ ಹೆಂಗೆ ಹೇಳ್ತಿಲ್ಲ, ನಾಳೆ ಬಗ್ಗೆ ರಾಜಕೀಯ ಐತೋ ಇಲ್ಲ ಅನ್ನೋದು ನಾಳೆ ಗೊತ್ತಾಗುತ್ತೆ. ಇವತ್ತು ಗೊತ್ತಾಗುತ್ತೆ ಸರ್. ಈಗ ಬೆಳಗಾವಿಯಿಂದ ಲಕ್ಷ್ಮಣ್ ಸವದಿ ಆಮೇಲೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಳ್ತಾರೆ ಸರ್. ಸಚಿವ ಸಂಪುಟ ಯಾವಾಗ ವಿಸ್ತರಣೆ ಆಗುತ್ತೆ ಸರ್? ಎಲ್ಲರೂ ಕೇಳ್ತಾರೆ. ಅಶೋಕ್ ಪಟ್ಟಣ ಅದಾರ, ಮಾಂತೇಶ್ ಕೌದಲಿಗೆ ಅದಾರ, ಆಮೇಲೆ ಸೀನಿಯರ್ ಗಣೇಶ್ ಹುಕ್ಕೇರಿ ಅದಾರ. 5 ಜನ ಸೀನಿಯರ್. ಅದ್ರಲ್ಲಿ ಯಾರಿಗೆ ಸಿಗ್ತಿದೆ, ಯಾರು ಕೊಡ್ತಾರೆ ಹೈಕಮಾಂಡ್. ಸರ್, ಈಗ ಬಿಡದಿ ಟೌನ್ಶಿಪ್ ಏನಾಗ್ತಾ ಇದ್ದು ಅಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಒಂದು ಹೇಳಿಕೆ ನೀಡಿದ್ದಾರೆ. ಇನ್ ಕೇಸ್ ಅಲ್ಲಿ ರೈತರು ಏನಾದರೂ ನಮಗೆ ಭೂಮಿ ಕೊಡಲಿಲ್ಲ ಅಂತ ಯೋಜನೆಯನ್ನು ಬೇರೆ ಕಡೆಗೆ ಮಾಡೋಣ ಅಂತೇಳಿ. ಅಂತಂದರೆ ಎಲ್ಲೋ ಒಂದು ಕಡೆ CM DKC ಅವರ ಕನಸನ್ನು ಇದಾಗ್ತಾ ಇದೆ ಅಂತ ಸರ್. ಇಲ್ಲ, ಗೊತ್ತಿಲ್ಲ, ನೋಡೋಣ. ಅದು ಚರ್ಚೆ, ನನಗೆ ಪೂರ್ತಿ ಮಾಹಿತಿ ಇಲ್ಲ. ಪೂರ್ತಿ ಮಾಹಿತಿ ಅದನ್ನು ಕೇಳಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ಸಂಪುಟ ವಿಸ್ತಾರ ಜನಕ್ಕೆ ಯಾವಾಗ? ಅದೇ ಹೇಳಿದಿಲ್ಲ, ಮುಂದಿನ ಇನ್ನೂ ಲೇಟ್ ಆಗ್ಬೋದು. ಈ 30 ಹಿಡಿದಿದ್ದು 35 ಅದು ಲಕ್ಷಣ ಇಲ್ಲ. ಜುಲೈದಲ್ಲಿ ಆಗ್ಬೋದು. ಸರ್, ಕುಡಿಯುವ ನೀರಿನ ಸಮಸ್ಯೆ ಆಗ್ತಾ ಇದೆ ಸರ್. ಹಿಡಕಲ್ ಡ್ಯಾಮ್ ಮಳೆ ಆಗದೆ ಇದ್ದರೆ ಇನ್ನೂ ಹಿಡಕಲ್ ಡ್ಯಾಮ್ನಲ್ಲಿ ಕುಡಿ ನೀರ್ಲಿಕ್ಕಿದೆ, ಇನ್ನೂ ಇಟ್ಟಿದ್ದೀವಿ. ಆದರೆ ಈ ಬೆಳೆಗೆ ಭೂಮಿಗೆ ಕಷ್ಟ ಇದೆ. ಸೊ ನೋಡೋಣ, ಇನ್ನೂ 15 ದಿವಸವರೆಗೆ ತೊಂದರೆ ಆಗೋಲ್ಲ ನೀರಿನ ಸಪ್ಲೈ. ಅದಾದಮೇಲೆ ಮಳೆ ಆದರೆ ಎಲ್ಲ ಸರಿ ಹೋಗ್ತಿದೆ. ಇಲ್ಲ ಸರ್ಕಾರ ಚಿಂತನೆ ಮಾಡಿದ್ರೆ ಪರಿಹಾರವಾಗಿ ಏನು ಮಾಡೋದು. ಅಂಜಲಿ ನಿಂಬಾಳ್ಕರ್ ಒಂದು ಪೋಸ್ಟ್ ಮಾಡಿದ್ರು ಸರ್, ಅದ್ರ ಬಗ್ಗೆ ಹೇಳ್ತೀವಿ. ನಿನ್ನೆ ಹೇಳಿನಿ, ಬೆಳಗಾದಲ್ಲಿ ಹೇಳಿನಿ. ಅದು ಯಾರು ಈಗ ಇಂಥವ್ರೆ ಇವರು ಅಂತ ಹೇಳಲಿಕ್ಕೆ ಆಗೋಲ್ಲ. ನೋಡೋಣ. ही कारवाई राजकीय प्रेरित आहे की नेहमी चौकशीचा भाग आहे, हे उद्यापर्यंत स्पष्ट होईल, असेही ते म्हणाले. उदय होसमनी, KMM मराठी, चिक्कोडी. आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।